ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು, ಮನದ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು, ಮನದ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು, ಆತ್ಮ ಜ್ಯೋತಿ ಬೆಳಗಿಸು. ಕವಿದ ಕತ್ತಲೆ ಕಳೆವ ಜ್ಯೋತಿ, ಮನದ ಮಲಿನ ತೊಳೆವ ಜ್ಯೋತಿ, ಕವಿದ ಕತ್ತಲೆ ಕಳೆವ ಜ್ಯೋತಿ, ಮನದ ಮಲಿನ ತೊಳೆವ ಜ್ಯೋತಿ, ಹೃದಯ ಶುದ್ಧಗೊಳಿಪ ಜ್ಯೋತಿ, ಹೃದಯ ಶುದ್ಧಗೊಳಿಪ ಜ್ಯೋತಿ, ಭವದ ಭೀತಿ ಹರಿವ ಜ್ಯೋತಿ, ಭವದ ಭೀತಿ ಹರಿವ ಜ್ಯೋತಿ, ಜ್ಯೋತಿ ಬೆಳಗಿಸು, ಆತ್ಮ ಜ್ಯೋತಿ ಬೆಳಗಿಸು. ಜ್ಞಾನವೆಂಬ ರತ್ನ ಜ್ಯೋತಿ, ಅಜ್ಞಾನವ ತೊಡೆವ ಜ್ಯೋತಿ, ಪಂಚವಿಕಾರ ಸುಡುವ ಜ್ಯೋತಿ, ಆತ್ಮದೀಪ್ತಿಗೊಳಿಪ ಜ್ಯೋತಿ, ಜ್ಯೋತಿ ಬೆಳಗಿಸು, ಆತ್ಮ ಜ್ಯೋತಿ ನಮಸ್ಕಾರ ವೀಕ್ಷಕರೇ, ಜ್ಞಾನ ಜ್ಯೋತಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಪಶ್ಚಾತ್ತಾಪದ ಅವಸ್ಥೆಯ ಬಗ್ಗೆ ತಿಳಿದುಕೊಂಡೆವು. ಅದಂದರೆ ಹೇಗೆ, ಇದರಿಂದ ಆಗುವ ಪರಿಣಾಮಗಳೇನು, ಇದರಿಂದ ಹೇಗೆ ಹೊರಬರಬಹುದು, ಮೆಡಿಟೇಷನಿಂದ ಈ ಪಶ್ಚಾತ್ತಾಪದ ಭಾವನೆಯನ್ನು ನಾವು ಹೇಗೆ ದೂರ ಮಾಡಿಕೊಳ್ಬೋದು ಅಂತ ನಾವು ತಿಳಿದುಕೊಂಡೆವು. ಹಾಗೆಯೇ ಈ ಸಂಚಿಕೆಯಲ್ಲಿ ನಾವು ನಿರಾಶ್ರಯ ಅವಸ್ಥೆ ಹೀಗೆಂದರೇನು, ಇದಕ್ಕೆ ಕಾರಣ ಏನು, ಇದರಿಂದ ಹೇಗೆ ಹೊರಬರಬಹುದು, ಮೆಡಿಟೇಷನಿಂದ ಉಪಯೋಗ ಏನು, ಇವೆಲ್ಲವನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಬ್ರಹ್ಮಕುಮಾರಿಯಾದ ರೂಪಕನವರು. ಅಕ್ಕವರೇ, ನಿಮಗೆ ನಮಸ್ಕಾರಗಳು. ಕೆಲವು ಪರಿಸ್ಥಿತಿಗಳು ಮನುಷ್ಯನನ್ನು ಒಂಟಿಯಾಗಿ ಮಾಡುತ್ತದೆ. ಆಗ ಅವ್ರು ಏನು ಅನ್ಕೊತಾರೆ, ನನಗೆ ಯಾರೂ ಇಲ್ಲ, ನನಗೆ ಸಪೋರ್ಟ್ ಅನ್ನೋದೇ ಇಲ್ಲ, ನನಗೆ ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ, ನನ್ನ ಬಗ್ಗೆ ವಿಚಾರಿಸಲು ಅಂದರೆ ನನ್ನ ಕಷ್ಟ ದುಃಖಗಳನ್ನ ಯಾರೂ ವಿಚಾರಿಸ್ತಾ ಇಲ್ಲ, ಹೀಗೆಲ್ಲ ಅನ್ಕೊತಾರೆ. ಅವ್ರು ಟೋಟಲ್ ಹೆಲ್ಪ್ಲೆಸ್ ಆಗಿಬಿಡ್ತಾರೆ. ಹೀಗಿದ್ದಲ್ಲಿ ಅದಕ್ಕೆ ಕಾರಣ ಏನು? ಮನುಷ್ಯನ ಜೀವನದಲ್ಲಿ ಬಹುಶಃ 90% ಅಥವಾ ಎಲ್ಲರಿಗೂ ಒಂದು ಸಮಯ ಹೀಗೆ ಬರುತ್ತೆ, ಎಲ್ಲಿ ಅವನು ನಿರಾಶ್ರಯ ಅವಸ್ಥೆ ಅಂದರೆ ಯಾರೂ ನನಗಿಲ್ಲ ಅನ್ನುವಂಥ ಭಾವನೆಗಳು ಬರುವಂಥ ಒಂದು ಸ್ಥಿತಿ ಬಹುಶಃ ಎಲ್ಲರೂ ಅನುಭವ ಮಾಡ್ತಾರೆ. ಇದು ಯಾಕೆ ಅಂತಂದರೆ, ಕೆಲವೊಮ್ಮೆ ಪರಿಸ್ಥಿತಿಗಳು ಎಂತಹ ಒಂದು ಸಂದಿಗ್ಧ ಪರಿಸ್ಥಿತಿಗಳು ಮುಂದೆ ಬರ್ಬೋದು ಅಂತಂದರೆ, ಆ ಸಮಯದಲ್ಲಿ ಬಹುಶಃ ಮಿತ್ರರಾಗಿರ್ಬೋದು ಅಥವಾ ಸಂಬಂಧಿಗಳಾಗಿರ್ಬೋದು ಎಲ್ಲರೂ ದೂರ ದೂರ ಹೋಗ್ಬಿಡ್ತಾರೆ. ಇದು ಸಹಜವಾಗಿ ನಾವು ಅರ್ಥ ಮಾಡ್ಕೊಳ್ತೇವೆ. ಎಲ್ಲರೂ ಚೆನ್ನಾಗಿದ್ದಾಗ ಚೆನ್ನಾಗಿ ಮಾತಾಡ್ತಾರೆ. ಆದರೆ ನಮ್ಮ ಮುಂದೆ ಯಾವಾಗ ಸಂದಿಗ್ಧ ಪರಿಸ್ಥಿತಿಗಳು ಬರುತ್ತೆ, ಬಹುಶಃ ಬೇರೆಯವರು ನಮ್ಮಿಂದ ದೂರ ಆಗ್ಬಿಡ್ತಾರೆ. ಕಾರಣ ಇಷ್ಟೇ, ಅವರಿಗೆ ತೊಂದರೆ ಇದೆಯಪ್ಪ, ಆ ತೊಂದರೆ ನಾವೆಲ್ಲಿ ಹಂಚ್ಕೊಳ್ಬೇಕು ಅನ್ನುವಂಥ ಒಂದು ಆತಂಕ. ಭಾಳ ಸತಿ ನಾವು ಇದನ್ನು ಕೇಳಿರ್ತೀವಿ, ಹಣ ಇದ್ದಾಗ ಮಿತ್ರರು ಇರ್ತಾರೆ, ಏನೂ ಇಲ್ಲದೆ ಇದ್ದಾಗ ಯಾರೂ ಸಿಗಲ್ಲ ಅಂಥೇಳಿ. ಅಂದರೆ ಮಿತ್ರರಾಗಲಿ ಸಂಬಂಧಿಗಳಾಗಲಿ ನಮ್ಮೊಡನೆ ಎಂಜಾಯ್ ಮಾಡಲಿಕ್ಕೆ ಬರ್ತಾರೆ. ಆದರೆ ನಾವು ಸಂಕಷ್ಟಕ್ಕೆ ಸಿಲುಕಿದಾಗ ಬಹುಶಃ ಎಲ್ಲರೂ ನಮ್ಮಿಂದ ದೂರ ಆಗ್ಬೋದು, ಅಥವಾ ಹತ್ತಿರದಲ್ಲಿದ್ದರೂ ದೂರ ಇದ್ದಂಗೆ ಇರಬಹುದು. ಇದಕ್ಕೆ ಮೂಲ ಕಾರಣ ಏನಂತಂದರೆ, ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನಮಗೆ ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ಕೊಡುವಂಥ ಈಶ್ವರೀಯ ಜ್ಞಾನದಿಂದ ಅರ್ಥ ಆಗೋದೇನೆಂದರೆ, ಪ್ರತಿಯೊಂದು ವ್ಯಕ್ತಿ ತನ್ನದೇ ಆದ ಕರ್ಮವನ್ನು ತಾನು ತನ್ನ ಒಂದು ಅನುಭವ ತಾನೇ ಮಾಡಬೇಕಾಗತ್ತೆ. ಇಲ್ಲಿ ಖುಷಿ ಅನ್ನೋದು ನನ್ನ ಜೀವನದಲ್ಲಿ ಯಾವಾಗ ಸಿಗುತ್ತೋ ಆಗ ನಾನು ಅನೇಕರಿಗೆ ಹಂಚ್ತೀನಿ. ಖುಷಿಯನ್ನು ಅನುಭವ ಮಾಡಬೇಕಾದ್ರೆ ಮಿತ್ರ ಸಂಬಂಧಿಕರೆಲ್ಲರೂ ಒಟ್ಟುಗೂಡ್ತಾರೆ.
ಉದಾಹರಣೆಗೆ ತಿಳ್ಕೊಳ್ಳಿ, ಒಂದು ಬರ್ತ್ಡೇ ಪಾರ್ಟಿ ಇರ್ಬೋದು, ಮ್ಯಾರೇಜ್ ಪಾರ್ಟಿ ಇರ್ಬೋದು, ಅಥವಾ ಇನ್ನೇನಾದರೂ ಸೆಲೆಬ್ರೇಷನ್ ಇರ್ಬೋದು, ನಾವೊಂದು ಹೊಸ ಮನೆ ಕಟ್ಟಿದ್ವಿ, ಗೃಹ ಪ್ರವೇಶ ಇರ್ಬೋದು. ಇಂತಹ ಒಂದು ಸಂದರ್ಭಗಳಲ್ಲಿ ಎಲ್ಲರೂ ಖುಷಿ ಖುಷಿಯಿಂದ ಬರಲಿಕ್ಕೆ ಆರಂಭ ಮಾಡ್ತಾರೆ. ಬಿಕಾಸ್ ಹ್ಯಾಪಿನೆಸ್ ಈಸ್ ಶೇರ್ಡ್ ಬೈ ಸೋ ಮೆನಿ. ಕರೆಕ್ಟಾ? ಅದೇ ಇನ್ನೊಂದು ಕಡೆ, ಇನ್ನೊಂದು ಫೇಸಲ್ಲಿ ನೋಡಿದಾಗ ಕಾಯಿಲೆ ಕಸಲೆ ಬಂತು, ನಮಗೆ ಶಾರೀರಿಕವಾದ ತೊಂದರೆಗಳು ಬಂತು, ಆರ್ಥಿಕವಾಗಿ ಆಕಸ್ಮಿಕವಾಗಿ ಲಾಸ್ ಆಯಿತು, ನನ್ನದಿರುವಂಥದ್ದೆಲ್ಲವನ್ನೂ ನಾನು ಕಳ್ಕೊಂಡಿದ್ದೀನಿ, ಅಥವಾ ನನಗೆ ಫ್ಯಾಮಿಲಿನಲ್ಲಿ ಹೊರೆ ಜಾಸ್ತಿ ಆಯಿತು, ಅಥವಾ ಇನ್ನೊಬ್ಬರ ರೋಗ ರುಜಿನಗಳ ಕಾರಣದಿಂದ ನಮಗೆ ತೊಂದರೆ ಆಯಿತು, ಅಥವಾ ಯಾವುದಾದ್ರೂ ಪರೀಕ್ಷೆನಲ್ಲಿ ನಾನು ಫೇಲ್ ಆದೆ, ಅಥವಾ ಏನಾದರೂ ಒಂದು ಸೋ ಕಾಲ್ಡ್ ನೆಗೆಟಿವ್ ಸಿಚುವೇಶನ್ಸ್ ಅಂತ ತಿಳ್ಕೊಳ್ಳಿ. ಅಂಥ ಸಮಯದಲ್ಲಿ ಯಾರು ಮಿತ್ರರಾಗಿರ್ತಾರೆ, ಯಾರು ಸಂಬಂಧಿಗಳಾಗಿರ್ತಾರೆ, ಹೂ ವಾಂಟ್ಸ್ ಟು ಶೇರ್? ನನ್ನ ಕಷ್ಟವನ್ನು ಬೇರೆಯವರು ಶೇರ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಜನ ರೆಡಿ ಇರ್ತಾರೆ? ಯಾರೂ ಇರಲ್ಲ. ಕಾರಣ ಏನಂತಂದರೆ, ನಾನು ಮಾಡಿದಂಥ ಕರ್ಮದ ಫಲ ಏನಿದೆ ನೆಗೆಟಿವ್ ಆಗಿ ನನ್ನ ಮುಂದೆ ಬಂದಾಗ ಅದನ್ನು ನಾನೇ ಅನುಭವಿಸಿ ಕ್ರಾಸ್ ಮಾಡಬೇಕು. ಅದಕ್ಕಾಗಿ ಮನುಷ್ಯನಿಗೆ ಏನಾಗುತ್ತೆ, ನಾನು ಒಂಟಿಯಾಗಿದ್ದೀನಿ, ನನ್ನ ಕಷ್ಟದಲ್ಲಿ ಯಾರೂ ಇಲ್ಲ, ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಅನ್ನುವಂಥ ಒಂದು ಭಾವನೆ ಬರೋದು ಸಹಜ. ಇಲ್ಲಿ ಖುಷಿಯನ್ನು ನಾವು ಹಂಚಬೇಕಾದಾಗ, ಇವಾಗ ನಾನು ಸಿಹಿ ತಿಂತಾ ಇದ್ದೀನಿ, ಅದನ್ನು 4 ಜನಕ್ಕೆ ಕೊಟ್ಟಾಗ ಎಲ್ಲರೂ ತಗೊಳ್ತಾರೆ. ನಾನೇನೋ ಕಹಿ ತಿನ್ಬೇಕಾದ್ರೆ ನೀವು ತಿನ್ನಿ ಅಂದರೆ ಯಾರು ತಗೊಳ್ಳಲ್ಲ. ಕರೆಕ್ಟಲ್ಲ? ಹೌದು. ಹಾಂ, ಇದು ಸಹಜ. ಕಷ್ಟವನ್ನು ಎದುರಿಸ್ಬೇಕಾದ್ರೆ ಅಂಥ ಸಮಯದಲ್ಲಿ ಬಹುಶಃ ನಮಗೆ ನಮ್ಮ ಕಷ್ಟ ಬೇರೆಯವ್ರು ತಗೊಳ್ಳದೇ ಇದ್ರೂ ಕಡಿಮೆ ಪಕ್ಷ ಅವರು ನಮಗೆ ಒಂದು ಸಂತಾಪವನ್ನಾದರೂ ತೋರಿಸಲಿ ಅಂತ ನಾವು ಅಪೇಕ್ಷೆ ಪಡ್ಬೋದು. ಆದರೆ ಇವತ್ತಿನ ಜಗತ್ತಲ್ಲಿ ಕಷ್ಟ ಯಾರಿಗಿಲ್ಲ? ಎಲ್ಲರಿಗೂ ಇರುತ್ತೆ ಅಲ್ವಾ? ಸಾಮಾನ್ಯವಾಗಿ ಎವ್ರಿಬಡಿ ಈಸ್ ಫೇಸಿಂಗ್ ಒನ್ ಆರ್ ದಿ ಅದರ್ ಪ್ರಾಬ್ಲಮ್. ಅವರದೇ ಅವರು ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾದ್ರೆ, ನನ್ನ ಪ್ರಾಬ್ಲಮ್ ನೋಡಲಿ, ನನಗೆ ತೊಂದರೆ ಆಗ್ತಾ ಇರ್ಬೇಕಾದ್ರೆ ನನಗೆ ಯಾರಾದರೂ ಸಾಂತ್ವನ ಕೊಡಲಿ, ನನಗೆ ಯಾರಾದರೂ ಸಪೋರ್ಟ್ ಕೊಡಲಿ, ನನಗೆ ಯಾರಾದ್ರೂ ಒಳ್ಳೇದು ಮಾತಾಡಲಿ ಅಂತ ಅಪೇಕ್ಷೆ ಪಟ್ಟಾಗ ಅದು ಎಲ್ಲಿವರೆಗೆ ಪ್ರಾಕ್ಟಿಕಲ್ ಆಗುತ್ತೆ? ಇದು ಹೇಗಾಯಿತು ಅಂತಂದರೆ, ಒಬ್ಬ ರೋಗಿ ಇನ್ನೊಬ್ಬ ರೋಗಿಗೆ ಸಪೋರ್ಟ್ ಕೊಡಬೇಕು, ಸಾಧ್ಯನಾ? ಇಲ್ಲ, ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಕರೆಕ್ಟಲ್ಲ? ಹೌದು. ಸೊ ಇಲ್ಲಿ ನಮಗೆ ಮನುಷ್ಯನ ಜೀವನದಲ್ಲಿ ಇದೊಂದು ಫೇಸ್ ಆಫ್ ಲೈಫ್ ಅಂತ ಹೇಳ್ತೀವಿ. ಬಹಳ ಸಮಯದಿಂದ ಮಾಡಿರುವಂಥ ಯಾವುದೋ ಒಂದು ನೆಗೆಟಿವ್ ಕರ್ಮದ ಒಂದು ಕಾರಣ ಸಡನ್ನಾಗಿ ನಮ್ಮ ಮುಂದೆ ಅನೇಕ ಅನಿರೀಕ್ಷಿತ ಅಹಿತವಾದಂಥ ಘಟನೆಗಳು ನಮ್ಮ ಮುಂದೆ ಬಂದ್ಬಿಡುತ್ತೆ. ಸಡನ್ ಲಾಸ್ ಆಫ್ ಹೆಲ್ತ್, ಸಡನ್ ಲಾಸ್ ಆಫ್ ಮನಿ, ಸಡನ್ ಲಾಸ್ ಆಫ್ ಥೆಫ್ಟ್, ಸಡನ್ ಲಾಸ್ ಆಫ್ ರಿಲೇಷನ್ಸ್, ಈ ಥರ ಆಗ್ಬೋದು. ಅಂತಹ ಸಮಯದಲ್ಲಿ ಮನುಷ್ಯನಿಗೆ ಕೇವಲ ತನ್ನ ಆತ್ಮವಿಶ್ವಾಸ ಮಾತ್ರ ತನಗೆ ಸಪೋರ್ಟ್ ಮಾಡುತ್ತೆ. ಎರಡನೇದು, ತನ್ನಲ್ಲಿರುವಂಥ ಆತ್ಮವಿಶ್ವಾಸದ ಜೊತೆಗೆ ಪರಮಶಕ್ತಿಯಾದಂಥ ಪರಮಾತ್ಮನ ಮೇಲೆ ಅಪಾರವಾದಂಥ ನಂಬಿಕೆ. ಇಲ್ಲಿ ನೋಡಿ, ಎಲ್ಲರೂ ಸಾಮಾನ್ಯವಾಗಿ ಏನು ಹೇಳ್ತಾರೆ, ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ, ಕಷ್ಟ ಬಂದಾಗ ಈಶ್ವರ ನೆನಪು ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಸೊ ವಿ ಆಲ್ಸೋ ಬಿಕಮ್ ಸೆಲ್ಫಿಶ್, ರೈಟ್? ನಾವೇ ಪರಮಾತ್ಮನ ಹತ್ರ ಅಷ್ಟು ಸೆಲ್ಫಿಶ್ ಆಗಿರ್ಬೇಕಾದ್ರೆ ನಮ್ಮ ಮಿತ್ರ ಸಂಬಂಧಿಗಳು ಯಾತಕ್ಕೆ ಸೆಲ್ಫಿಶ್ ಇರಲ್ಲ? ಹೌದು. ಆದರೂ ಸಹ ಒಂದು ವೇಳೆ ವ್ಯಕ್ತಿ ಯಾವುದಾದ್ರೂ ಜನ್ಮದಲ್ಲಿ, ಯಾವುದಾದ್ರೂ ರೂಪದಲ್ಲಿ, ಇದೇ ಜನ್ಮದಲ್ಲಾಗಲಿ ಯಾವುದಾದ್ರೂ ಒಳ್ಳೆ ಕರ್ಮ ಮಾಡಿರ್ತಾನೆ, ಪುಣ್ಯದ ಕರ್ಮ ಮಾಡಿರ್ತಾನೆ ಅಂದರೆ ಅಂತಹ ಸಂಕಷ್ಟದ ಸಮಯದಲ್ಲಿ ಅವಶ್ಯವಾಗಿ ಅವನಿಗೆ ಯಾವ ರೂಪದಲ್ಲಾದರೂ ಯಾವ ವ್ಯಕ್ತಿಯಿಂದಾದ್ರೂ ಎ ಹ್ಯಾಂಡ್ ಆಫ್ ಕೋಆಪರೇಷನ್ ವಿಲ್ ಬಿ ಡೆಫಿನೆಟ್ಲಿ ಅಚೀವ್ಡ್. ಅದಕ್ಕೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಏನು ಹೇಳ್ತಾರೆ, ಯಾವಾಗ ನಿಮಗೆ ಲೋನ್ಲಿನೆಸ್ ಫೀಲ್ ಆಗುತ್ತೆ, ನನಗೇನೂ ಇಲ್ಲ, ನನ್ನ ಹತ್ರ ಯಾರೂ ಇಲ್ಲ, ನನ್ನನ್ನು ಕೇಳೋದು ಯಾರೂ ಇಲ್ಲ, ಯು ಟ್ರೈ ಟು ರಿಮೆಂಬರ್ ಗಾಡ್ ಸೋ ಮಚ್. ಆ ಒಂದು ಪಾಸಿಟಿವ್ ಎನರ್ಜಿನ ನೀವು ನೆನಪು ಮಾಡಿದಾಗ ಏನಾಗುತ್ತೆ, ನಿಮ್ಮ ನೆಗೆಟಿವ್ ಕಾರ್ಮಿಕ್ ಅಕೌಂಟ್ಸು ಕಡಿಮೆ ಆಗುತ್ತೆ. ದೆನ್ ಯು ವಿಲ್ ಗೆಟ್ ಹೆಲ್ಪ್ ಫ್ರಮ್ ಹಿಯರ್, ಫ್ರಮ್ ದೇರ್, ಫ್ರಮ್ ಸಂಬಡಿ, ಸಮ್ವನ್. ಆಗ ನೀವು ಯಾಕೆ ಬಂದ್ರಿ ಅಂದರೆ ಗಾಡ್ ಇಸ್ ಸೆಂಟ್. ಇಂಥ ಅನೇಕ ನಿದರ್ಶನಗಳು ಹಿಸ್ಟ್ರಿನಲ್ಲಿದೆ. ಅನೇಕ ಡಿವೋಟೀಸ್, ಸೋ ಕಾಲ್ಡ್ ಗಾಡ್ ಲವರ್ಸ್, ಎಂಥ ಸಂಕಷ್ಟದಲ್ಲಿರ್ತಾರೆ, ಸಡನ್ನಾಗಿ ಅವ್ರಿಗೆ ಯಾರು ಹೆಲ್ಪ್ ಮಾಡೋಕ್ಕೆ ಬರ್ತಾರೆ, ಅವರು ಹೆಲ್ಪ್ ಮಾಡಿ ಹೊಟ್ಟೋಗ್ತಾರೆ. ದೇ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಅದೆಲ್ಲಿಂದ ಬರುತ್ತೆ? ಬಿಕಾಸ್ ಯು ಥಾಟ್ ಆಫ್ ಗಾಡ್, ರಿಮೆಂಬರೆನ್ಸ್. ಸೊ ನೆಗೆಟಿವ್ ಕಾರ್ಮಿಕ್ ಅಕೌಂಟ್ಸ್ ಯಾವುದು ನಮ್ಮದು ಬಹಳ ಸಮಯದಿಂದ ಅಕ್ಯುಮುಲೇಟ್ ಆಗಿರುತ್ತೆ, ಅದು ಸಡನ್ನಾಗಿ ಕ್ಲಿಯರ್ ಆಗಲಿಕ್ಕೆ ಬಂದಾಗ ಮಿತ್ರ ಸಂಬಂಧಿಗಳಾಗಲಿ ಯಾರೇ ಆಗಲಿ ನಮ್ಮ ಹತ್ರ ಆಗ ಸಹಾಯ ಮಾಡಲಿಕ್ಕೆ ಬರದೇ ಇರ್ಬೋದು. ಬಿಕಾಸ್ ಇಟ್ ಈಸ್ ಮೈ ಕಾರ್ಮಿಕ್ ಅಕೌಂಟ್ಸ್. ಇದನ್ನು ನಾವು ಅರ್ಥಕೊಂಡಾಗ
ಆಗ ನಮಗೆ ಬೇಜಾರಾಗಲ್ಲ. ಬಹಳ ಜನ ನೋಡಿ ಅಂಥ ಸಂಕಷ್ಟದ ಸಮಯದಲ್ಲಿ ಹೆಚ್ಚಾಗಿ ಯಾರನ್ನು ದೂಷಿಸ್ತಾರೆ? ದೇವರನ್ನು ದೂಷಿಸ್ತಾರೆ. ಭಗವಂತನಿಗೆ ಕಣ್ಣಿಲ್ಲ, ನನ್ನ ಮೇಲೆ ದಯೆ ಇಲ್ಲ, ನನ್ನ ಮೇಲೆ ಕೃಪೆ ಇಲ್ಲ, ನನಗೆ ತೊಂದರೆ ಕೊಟ್ಟುಬಿಟ್ಟಿದ್ದಾನೆ ಅಂತ ಹೇಳಿ. ಕರೆಕ್ಟಾ? ಅದಕ್ಕೆ ಬದಲು ನಾನೇನು ಹಿಂದೆ ಮಾಡಿದ್ದೀನಿ ಅದು ಇವತ್ತು ನನ್ನ ಮುಂದೆ ಬಂದಿದೆ. ಇದನ್ನು ಕ್ರಾಸ್ ಮಾಡಲಿಕ್ಕೆ ಲೆಟ್ ಮೀ ಟೇಕ್ ದ ಹೆಲ್ಪ್ ಆಫ್ ಗಾಡ್ ವಿತ್ ಲವ್ ಅನ್ನುವಂಥ ಪಾಸಿಟಿವ್ ಕಾನ್ಷಿಯಸ್ ಡೆವಲಪ್ ಮಾಡಿದ್ರೆ ನಿಜವಾಗ್ಲೂ ಕಷ್ಟ ಇದೆ, ಆದರೆ ಕಷ್ಟ ಏನಾಗ್ಬಿಡುತ್ತೆ, ಬಹಳ ಈಸಿಯಾಗಿ ಕ್ರಾಸ್ ಆಗುತ್ತೆ. ಸೊ ಅದಕ್ಕೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಕರ್ಮ ಫಿಲಾಸಫಿಯನ್ನು ಅರ್ಥ ಮಾಡಿಕೊಂಡಾಗ ಏನು ನಾನು ನಿನ್ನೆ ಬೀಜ ಹಾಕಿದ್ದೀನಿ, ಆ ಬೀಜದ ಫಲ ನನ್ನ ಮುಂದೆ ಬಂದಿದೆ. ಆದರೆ ಇವತ್ತು ನಾನು ಏನು ಬೀಜ ಹಾಕ್ತೀನಿ ಅದರ ಒಂದು ಫಲ ಈಗಲೇ ಸಿಗುತ್ತೆ ಮತ್ತು ಭವಿಷ್ಯಕ್ಕೂ ಸಿಗುತ್ತೆ. ಸೊ ವರ್ತಮಾನ ಸಮಯದಲ್ಲಿ ನಾನು ಬೇರೆಯವರನ್ನು ದೂಷಿಸೋದಾಗಲಿ, ಅವ್ರು ಯಾಕೆ ನಂಗೆ ಹೆಲ್ಪ್ ಮಾಡಲಿಲ್ಲ, ಇವ್ರು ಯಾಕೆ ನಂಗೆ ಹೆಲ್ಪ್ ಮಾಡಲಿಲ್ಲ ಅನ್ನೋದಾಗಲಿ, ಗಾಡ್ ಯಾಕೆ ಹೆಲ್ಪ್ ಮಾಡಲಿಲ್ಲ ಅಂದರೆ ಆ ರೀತಿ ಕ್ವೆಶ್ಚನ್ ಕೇಳುವಂಥರ ಬದಲು ಲೆಟ್ ಮೀ ಹೆಲ್ಪ್ ಮೈ ಸೆಲ್ಫ್ ಫಾರ್ ಸಮ್ ಟೈಮ್. ಅದಕ್ಕೇನು ಹೇಳ್ತಾರೆ, ದ ಒನ್ ಹೂ ಹೆಲ್ಪ್ಸ್ ದ ಸೆಲ್ಫ್ ವಿಲ್ ಬಿ ಹೆಲ್ಪ್ಡ್ ಬೈ ಗಾಡ್. ಮೊದಲು ನಿಮಗೆ ನೀವು ಹೆಲ್ಪ್ ಮಾಡ್ಕೊಳ್ಳಿ. ನಿಮ್ಮ ಶಕ್ತಿ ಏನಿದೆ, ನಿಮ್ಮ ವಿಶ್ವಾಸ ಏನಿದೆ ಅದನ್ನು ಹೆಚ್ಚಿಸ್ಕೊಳ್ತಾ ಹೋಗಿ. ಅಂಥ ಆತ್ಮವಿಶ್ವಾಸದಿಂದ ನಿಮ್ಮದೇ ಕರ್ಮದ ಫಲ ನಿಮ್ಮ ಮುಂದೆ ಬಂದಾಗ ಅದನ್ನು ಧೈರ್ಯದಿಂದ ಎದುರಿಸಲಿಕ್ಕೆ ಮುಂದೆ ಹೋದಾಗ ಭಗವಂತನೂ ನಿಮಗೆ ಜೊತೆ ಕೊಡ್ತಾನೆ. ಯಾಕೆ? ಆಫ್ಟರ್ ಆಲ್ ಈಸ್ ಫಾದರ್ ಆಫ್ ಆಲ್ ಸೋಲ್ಸ್. ದೂಷಣೆ ಮಾಡಿದಾಗ ಬಹುಶಃ ನೀವು ದೇವರನ್ನು ದೂರ ಮಾಡ್ಕೊಂತೀರ. ಮನುಷ್ಯರಂತೂ ದೂರ ಆಗ್ಬಿಟ್ರು, ಭಗವಂತನ ದೂಷಣೆ ಮಾಡಿದಾಗ ಅವನ ಹತ್ರ ಬರ್ಲಿಕ್ಕಿದ್ದ ಅಷ್ಟೊತ್ತಿಗೆ ನೀವೇನು ಮಾಡಿದ್ರಿ? ದೂರ ಮಾಡಿಬಿಡ್ತೀರ. ಸೊ ಇಲ್ಲಿ ಬಹಳ ಮುಖ್ಯವಾದ ಮಾತು ಅರ್ಥ ಮಾಡ್ಕೊಳ್ಳುವಂಥದ್ದು, ಏನೇ ನೆಗೆಟಿವ್ ಸಿಚುವೇಶನ್ ಬಂದಾಗ ಲೆಟ್ ಅಸ್ ನಾಟ್ ಫೀಲ್ ಐ ಆಮ್ ಅಲೋನ್. ನಾವು ಒಬ್ಬರೇ ಫೇಸ್ ಮಾಡಬೇಕು ಅಂತ, ಯಾಕೆಂದರೆ ನಾನೇ ಮಾಡಿದ ಕರ್ಮ ನನ್ನ ಮುಂದೆ ಬಂದ್ಬಿಟ್ಟಿದೆ. ಅದನ್ನು ನಾನು ಫೇಸ್ ಮಾಡಿಬಿಟ್ರೆ ಅದು ಕ್ಲಿಯರ್ ಆಗಿಬಿಡುತ್ತೆ. ಒಂದು. ಎರಡನೇದು, ಎಂತಹ ಒಂದು ಪರಿಸ್ಥಿತಿಯಲ್ಲೂ ನಾವು ನಿರಾಶ್ರಿತ ಆಗಬಾರ್ದು. ನಮ್ಮಲ್ಲಿರುವಂಥ ಒಂದು ವಿಶ್ವಾಸ ಏನಿದೆ ಅದನ್ನು ಕಳ್ಕೊಬಾರ್ದು. ಏನೇ ಕಷ್ಟ ಆಗಿರಲಿ ಅದು. ಅದಕ್ಕೆ ಏನು ಹೇಳ್ತಾರೆ ಇನ್ನೊಂದು ಶಬ್ದದಲ್ಲಿ, ಹಿಮಾಲಯದಂಥ ಬೆಟ್ಟದಂಥ ಪರಿಸ್ಥಿತಿನೇ ಬಂದುಬಿಡಲಿ. ಪರಮಾತ್ಮನ ಮಹಾವಾಕ್ಯ ಇದು. ಹಿಮಾಲಯದಂಥ ಬೆಟ್ಟದಂಥ ಪರಿಸ್ಥಿತಿನೇ ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ರು ನನ್ನನ್ನು ಜೊತೆ ಇಟ್ಕೊಂಡಾಗ ನೀವು ಅದನ್ನು ಹಾರಿ ಪಾರು ಮಾಡಲಿಕ್ಕಾಗತ್ತೆ. ಆದರೆ ನೀವು ಒಬ್ಬರೇ ಮಾಡಲಿಕ್ಕಾಗಲ್ಲ. ಅವಾಗ ಏನು ಮಾಡಬೇಕು? ಯು ಟೇಕ್ ದ ಹೆಲ್ಪ್ ಆಫ್ ಗಾಡ್. ಸೊ ಇದು ಬಹಳ ಸುಂದರವಾದಂತಹ ಒಂದು ಅರಿವು ನಮಗಿಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತೆ. ಕರ್ಮ ಫಿಲಾಸಫಿ ಅನುಸಾರ. ಎರಡನೇದು ಪರಮಾತ್ಮನ ಅರಿವು. ಇದೆರಡೂ ಜೊತೆಯಲ್ಲಿದ್ದಾಗ ಏನಾಗುತ್ತೆ, ನಾನು ಯಾರಿಗೂ ದೂಷಿಸಲ್ಲ. ನನ್ನನ್ನು ನಾನು ದೂಷಿಸ್ಕೊಳ್ಬೇಕಾಗಿಲ್ಲ. ಅಯ್ಯೋ ನಾನೇನು ಕರ್ಮ ಮಾಡೋದನಪ್ಪ, ಇಂಥ ಕಷ್ಟ ಬಂದುಬಿಟ್ಟಿದೆ. ಸೋ ಮೆನಿ ಪೀಪಲ್ ಏನು ಮಾಡ್ತಾರೆ, ಕರ್ಮಕ್ಕೂ ಕೂಟ್ನ ಅಂತಾರೆ ಹಿಂದಿನಲ್ಲಿ. ಅಂದರೆ ಕರ್ಮ ನಾವು ಏನು ಮಾಡಿದ್ವಿ ಅದನ್ನು ಪದೇ 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 ನೆನಪು ಮಾಡ್ಕೊಳ್ಳೋದು. ಅಯ್ಯೋ ನಾನು ಏನು ಕರ್ಮ ಮಾಡಿದ್ನೋ ಪೈಲ್ ಬಂದು ಸಿಕ್ಕಾಕೊಂಡೆ, ಅಯ್ಯೋ ನಾನು ಏನು ಕರ್ಮ ಮಾಡೋದು ನನಗಿಂತ ರೋಗ ಬಂದುಬಿಡ್ತು, ಅಯ್ಯೋ ನಾನು ಏನು ಕರ್ಮ ಮಾಡೋದ್ನೋ ನನಗಿಂತ ಕಷ್ಟ ಬಂತು. ಸೊ ಯು ಆರ್ ರಿಮೆಂಬರಿಂಗ್ ವಾಟ್? ಕರ್ಮ ಅಲ್ವಾ? ಆ ಕರ್ಮದಿಂದ ದೂರ ಮಾಡುವಂಥ ಪರಮಾತ್ಮ ನೆನಪು ಮಾಡ್ತಾ ಇಲ್ಲ. ಸೊ ಪರಮಾತ್ಮ ಏನು ಹೇಳ್ತಾನೆ, ಕರ್ಮವನ್ನು ನೆನಪು ಮಾಡಬೇಡಿ, ಆದರೆ ಕರ್ಮದ ಫಲವನ್ನು ಕೊಡುವಂಥ ಪರಮಾತ್ಮ ನೆನಪು ಮಾಡಿದಾಗ ಏನಾಗುತ್ತೆ, ಅವನು ನಿಮಗೆ ಪಾಸಿಟಿವ್ ಶಕ್ತಿಯನ್ನು ಕೊಡ್ತಾನೆ. ನಿಮ್ಮದು ನೆಗೆಟಿವ್ ಕರ್ಮ ಇರ್ಬೋದು, ಅದನ್ನು ಬೇಗ ಬೇಗ ಅವನು ಕ್ಲಿಯರ್ ಮಾಡ್ತಾನೆ. ಅರ್ಥ ಆಯ್ತಲ್ಲ? ಸೊ ಆದ್ದರಿಂದ ಮನುಷ್ಯನಿಗೆ ಬೇಕು, ಒಂದು ತನ್ನ ಮೇಲೆ ವಿಶ್ವಾಸ, ಎರಡನೇದು ತನ್ನ ಕರ್ಮದ ಅರಿವು, ಮೂರನೇದು ಪರಮಾತ್ಮನ ಮೇಲೆ ಅಪಾರವಾದಂಥ ವಿಶ್ವಾಸ. ಅಕ್ಕ ಅವರೇ, ಇಂಥ ಒಂದು ಸ್ಥಿತಿ ಇದ್ದಾಗ ಮನುಷ್ಯನಿಗೆ ಭಯ ಆಗುತ್ತೆ, ಆತಂಕ ಉಂಟಾಗುತ್ತೆ. ಈ ಒಂದು ಸ್ಥಿತಿಯಿಂದ ಹೊರಬರಲು ಮೆಡಿಟೇಷನಿಂದ ಹೆಲ್ಪ್ ಆಗ್ಬೋದಾ? ಮೆಡಿಟೇಷನ್ ಅಥವಾ ಯೋಗ ಅನ್ನುವಂಥದ್ದು ಒಂದು ಮಾನಸಿಕ ಕ್ರಿಯೆ ಅಂತ ಹೇಳ್ಬೋದು. ಈಗ ಮನುಷ್ಯನಿಗೆ ಭಯ, ಆತಂಕ, ನಿರಾಶೆ ಅಥವಾ ನಾನು ಒಬ್ಬನೇ ಇದ್ದೀನಿ ಅನ್ನುವಂಥ ಒಂದು ಭಯ ಏನಕ್ಕಾಗುತ್ತೆ ಅಂದರೆ ಅವನು ನಿಜವಾಗ್ಲೂ ಒಬ್ಬನೇ ಇದ್ದಾನೆ. ಹೌದು ಅಲ್ವಾ? ಎರಡನೇದು, ಬಹಳ ಸತಿ ನೋಡ್ತೀವಿ ಅವನಿಗೆ ಅನೇಕರು ಜೊತೆ ಇದ್ರೂ, ಮಿತ್ರ ಸಂಬಂಧಿಗಳಿರ್ಬೋದು, ಪರಿವಾರ ದೊಡ್ಡದಿರ್ಬೋದು, ಆದ್ರೂ ಸಹ ಅವನಿಗೆ ರೋಗ ರುಜಿನನೋ ಅಥವಾ ಹಣದ ದುರ್ಬಲತೆನೋ ಅಥವಾ ಫೈನಾನ್ಷಿಯಲ್ ಲಾಸು ಅಥವಾ ಇನ್ಯಾವುದಾದ್ರೂ ಪ್ರಾಬ್ಲಮ್ಸ್ ಇದ್ದಾಗ ಸಡನ್ ಆಗಿ ಅವನಿಗೆ ಮನುಷ್ಯನ ಒಂದು ಪರಿವಾರದಲ್ಲಿ 10 ಜನ ಇದ್ರೂ ಅವನು ಇಂಡಿವಿಜುವಲ್ ಆಗಿ ಅವನನ್ನು ಲೋನ್ಲಿ ಅಂತಲೇ ಫೀಲ್ ಮಾಡ್ತಾನೆ. ಇದು ಯಾಕೆ ಅಂತಂದರೆ, ಫಿಸಿಕಲ್ ಆಗಿ ಒಂದು 10 ಜನ ಅವನ ಜೊತೆ ಇರ್ಬೋದು, ಆದರೆ ಮಾನಸಿಕವಾಗಿ ಅವನು ಯಾರ ಜೊತೆನೂ ಇಲ್ಲ. ಅವನಿಗೆ ಶೇರ್ ಮಾಡ್ಕೊಳ್ಳುವಂಥವ್ರಾಗಲಿ
ನೋಡಿ, ಪರಮಾತ್ಮನ ಜೊತೆ ಯೋಗ ಮಾಡಲಿಕ್ಕೆ ಆಗದೇ ಇರೋ ಪಕ್ಷದಲ್ಲೂ ಅಟ್ಲೀಸ್ಟ್ ಅವನಿಗೆ ಯಾರಾದ್ರೂ ಸೆಲ್ಫ್ ಹೆಲ್ಪ್ ಜೊತೆಗೆ, ಯಾರಿಗೆ ನಾವು ಇನ್ನೊಂದು ಶಬ್ದದಲ್ಲಿ ಮೆಂಟಾರ್ಸ್ ಅಂತೀವಿ. ಮೆಂಟಾರ್ಸ್ ಅಂತಂದರೆ ದೇ ಆರ್ ದ ಪೀಪಲ್ ಹೂ ಕ್ಯಾನ್ ರಿಯಲಿ ಲಿಸನ್ ಟು ಯುವರ್ ಪ್ರಾಬ್ಲಮ್ಸ್. ಎರಡನೇದು, ದ ಪೀಪಲ್ ಹೂ ಕ್ಯಾನ್ ರಿಯಲಿ ಗೈಡ್ ಆನೆಸ್ಟ್ಲಿ ಫಾರ್ ಯುವರ್ ಬೆಟರ್ಮೆಂಟ್. ಅಂಥ ಮೆಂಟಾರ್ಸ್ ಇದ್ದಾಗ ನಿಮ್ಮ ಮಾತುಗಳನ್ನು ಕೇಳಿ, ನಿಮ್ಮ ಕಷ್ಟಗಳನ್ನು ಕೇಳಿ ಅಟ್ಲೀಸ್ಟ್ ಮಾರ್ಗದರ್ಶನ ಕೊಡುವಂಥದ್ದಿದ್ದರೆ 50% ಯು ಕ್ಯಾನ್ ರಿಲೀವ್. ಅಂಥ ವ್ಯಕ್ತಿಗಳು ನಮ್ಗೆ ಸಿಕ್ಕದೇನೂ ಇರ್ಬೋದು, ಸಿಕ್ಕಲೂಬೋದು. ಆದರೆ ಮೆಡಿಟೇಷನ್ನಿಂದ ಏನು ನಮಗೆ ಲಾಭ ಆಗುತ್ತೆ, ಇಂಥ ಅವಸ್ಥೆಯಿಂದ ನಾವು ಹೇಗೆ ಹೊರಗಡೆ ಬಂದುಬಿಡ್ಬೋದು ಬೇಗನೆ ಅಂದರೆ, ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ಕೊಡುವಂಥ ರಾಜಯೋಗ ಮೆಡಿಟೇಷನಲ್ಲಿ ಪರಮಾತ್ಮನ ಸತ್ಯ ಪರಿಚಯ ತಿಳ್ಕೊಳ್ತೀವಿ. ಹೂ ಈಸ್ ಗಾಡ್? ಗಾಡ್ ಈಸ್ ಫಾದರ್ ಆಫ್ ಮೈಂಡ್. ಪರಮಾತ್ಮ ನನ್ನ ತಂದೆಯಾಗಿದ್ದಾರೆ. ಪರಮಾತ್ಮ ನನ್ನ ತಂದೆಯಾಗಿರಬೇಕಾದಾಗ ನಾನೇನಕ್ಕೆ ಲೋನ್ಲಿ ಫೀಲ್ ಮಾಡಬೇಕು? ಒಂದು. ಎರಡನೇದು, ಪರಮಾತ್ಮನ ಜೊತೆ ನಾವು ಸರ್ವ ಸಂಬಂಧವನ್ನು ಬೆಳೆಸುವಂಥ ಅನುಭೂತಿ ಈ ಮೆಡಿಟೇಷನಲ್ಲಿ ಮಾಡ್ತೇವೆ. ಬಹಳ ಜನ ಮೆಡಿಟೇಷನ್ ಅಂತಂದರೆ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡೋದಾಗಲಿ, ಒಂದು ಬಿಂದಿ ಮೇಲೆ ಕಾನ್ಸಂಟ್ರೇಟ್ ಮಾಡೋದಾಗಲಿ, ಕಣ್ಣು ಮುಚ್ಚಿ ಕೂತ್ಕೊಂಡು ಯಾವುದಾದ್ರೂ ಶಬ್ದ ಮಂತ್ರವನ್ನು ಉಚ್ಚಾರಣೆ ಮಾಡೋದಾಗಲಿ, ಈ ರೀತಿ ಅಂದ್ಕೊಳ್ತಾರೆ. ಬಹಳ ಭಿನ್ನ ಭಿನ್ನ ಪ್ರಕಾರದ ಮೆಡಿಟೇಷನ್ ಮಾಡ್ತಾರೆ. ಆದರೆ ರಾಜಯೋಗ ಮೆಡಿಟೇಷನಲ್ಲಿ ನಾನು ಆತ್ಮ ಪರಮಾತ್ಮನ ಮಗು ಆಗಿದ್ದೀನಿ, ಪರಮಾತ್ಮ ನನ್ನ ಆತ್ಮಕ್ಕೆ ಸರ್ವ ಸಂಬಂಧ ಆಗಿದ್ದಾರೆ. ಹೀ ಈಸ್ ಮೈ ಫಾದರ್, ಪಿತಾ, ಮಾತಾ, ಬಂಧು, ಸಖ, ಶಿಕ್ಷಕ, ಪರಮ ಸದ್ಗುರು ಎಲ್ಲ ಆಗಿದ್ದಾರೆ, ಪರಮ ಮಿತ್ರ. ಈ ಕನೆಕ್ಷನ್ ಯಾವಾಗ ನೀವು ಪರಮಾತ್ಮನ ಜೊತೆ ಜೋಡಿಸ್ತೀರಾ, ಇಟ್ಸ್ ಎ ವೆರಿ ಸ್ವೀಟ್ ಆ್ಯಂಡ್ ಡಿವೈನ್ ಎಕ್ಸ್ಪೀರಿಯನ್ಸ್. ಈ ಸಂಬಂಧದ ಅನುಭೂತಿ ಇವತ್ತು ಮನುಷ್ಯನಿಗೆ ಇಲ್ಲದೇ ಇರೋದ್ರಿಂದ ಈಸ್ ಫೈಟಿಂಗ್ ಎವ್ರಿಥಿಂಗ್ ಆಲ್ ಅಲೋನ್ ಇನ್ ಲೈಫ್. ಒಂದು, ಪರಮಾತ್ಮನ ಜೊತೆ ಸರ್ವ ಸಂಬಂಧ ಬೆಳೆಸಿದಾಗ ನನಗೆ ನನ್ನ ಕರ್ಮದ ಮೇಲೆ ಅಟೆನ್ಷನ್, ನನ್ನಿಂದ ಯಾವುದು ತಪ್ಪು ಆಗೋದೇ ಇಲ್ಲ, ತಪ್ಪಾದಲ್ಲಿ ಬಹಳ ಬೇಗನೆ ನಾನು ಹೊರಗಡೆ ಬರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಎರಡನೇದು, ನನ್ನ ಪಾಸ್ಟ್ ಕರ್ಮದ ಅನುಸಾರವಾಗಿ ಸಡನ್ನಾಗಿ ನನ್ನ ಜೀವನದಲ್ಲಿ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ ನಾನು ಹತಾಶರಾಗಲ್ಲ, ನಿರಾಶನೂ ಆಗಲ್ಲ. ಆದರೆ ನನ್ನ ಜೊತೆ ಯಾರಿದ್ದಾರೆ? ದೇವರಿದ್ದಾರೆ. ಆಲ್ ಮೈಟಿ ಫಾದರ್. ಪರಮಾತ್ಮ ಯಾರು? ಸರ್ವಶಕ್ತಿವಂತ, ಜಗತ್ತಿಗೆ ಒಡೆಯ ನನ್ನ ತಂದೆ. ಹಾಂ, ಆದರೆ ಪರಮಾತ್ಮ ಏನು ಹೇಳ್ತಾನೆ, ಮಗು ನೀನು ನಿನ್ನೆ ತಪ್ಪು ಮಾಡಿದೆಯಾ, ಆ ತಪ್ಪಿನ ಒಂದು ಫಲ ಇವತ್ತು ನಿನ್ನ ಮುಂದೆ ಬಂದಿದೆ. ಆದರೆ ಅದನ್ನು ನಾನು ಎದುರಿಸಲಿಕ್ಕೆ ಶಕ್ತಿ ಕೊಡ್ತೇನೆ, ಪ್ರೀತಿ ಕೊಡ್ತೇನೆ, ಜೊತೆ ಕೊಡ್ತೇನೆ, ಸಹಾಯ ಮಾಡ್ತೇನೆ. ಆದರೆ ನನ್ನ ಚಿಂತನೆಯಲ್ಲಿ ಇದ್ದು ನೀನು ಅದನ್ನು ಎದುರಿಸು. ಉದಾಹರಣೆಗೆ ನಮ್ಗೆ ಶಾರೀರಿಕವಾಗಿ ಯಾವುದೋ ಕಾಯಿಲೆ ಬಂತು ಅಂದ್ಕೊಳ್ಳಿ, ಆ ಶರೀರದ ಇಂದ್ರಿಯಗಳಿಂದ ಏನು ತಪ್ಪು ಮಾಡಿರ್ತೀವಿ ಅದರ ರಿಟರ್ನ್ ನಮಗೆ ಕಾಯಿಲೆ ಕಸಾಲೆ ರೂಪದಲ್ಲಿ ಬರುತ್ತೆ. ಆಗ ತಂದೆ ಏನು ಹೇಳ್ತಾನೆ, ಶರೀರಕ್ಕೆ ರೋಗ ಬಂದಿದೆ, ನಿಮ್ಮ ಆತ್ಮಕ್ಕಲ್ವಲ್ಲ. ಆತ್ಮದಲ್ಲಿರುವಂಥ ಮನಸ್ಸಿನಿಂದ ನನ್ನ ಒಂದು ಚಿಂತನೆ ಮಾಡ್ತಾ ಇರಿ, ಶರೀರದ ರೋಗನೂ ಸಹ ನಿಧಾನಕ್ಕೆ ಶಮನವಾಗುತ್ತೆ, ದುಃಖ ಶಮನವಾಗುತ್ತೆ. ಆರ್ಥಿಕವಾಗಿ ಲಾಸ್ ಆಯಿತು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯಿತು, ಓಕೆ. ಆದರೆ ಪರಮಾತ್ಮನ ಚಿಂತನೆಯಿಂದ ಏನಾಗುತ್ತೆ, ನನಗೆ ಯಾವುದಾದ್ರೂ ರೂಪದಲ್ಲಿ ಉಪಾಯ ಅಥವಾ ಮಾರ್ಗ ಸಿಗುತ್ತೆ, ಎಲ್ಲಿಂದ ನಾನು ಹಾನೆಸ್ಟಾಗಿ ಅರ್ನ್ ಮಾಡಬಲ್ಲೆ. ಸಂಬಂಧಗಳಲ್ಲಿ ಒಡಕಾಯಿತು, ನೋ ಪ್ರಾಬ್ಲಮ್, ಯಾರಿಗೂ ದೂಷಣೆ ಮಾಡಬೇಡಿ, ಪರಮಾತ್ಮ ನನ್ನ ಸರ್ವ ಸಂಬಂಧ ಆಗಿದ್ದಾನೆ, ಪರಮ ಮಿತ್ರನಾಗಿ. ಸೊ ಇನ್ ಮೆಡಿಟೇಷನ್ ನಾವು ಪರಮಾತ್ಮನ ಜೊತೆ ಆತ್ಮೀಯ ಸಂಭಾಷಣೆ ಮಾಡ್ತೀವಿ. ಈ ಆತ್ಮೀಯ ಸಂಭಾಷಣೆಯಲ್ಲಿ ನನ್ನ ಆತ್ಮಕ್ಕೆ ಪರಮಾತ್ಮನ ಪ್ರೆಸೆನ್ಸ್ ಅನುಭವ ಆಗುತ್ತೆ, ಎ ಡಿವೈನ್ ಪ್ರೆಸೆನ್ಸ್. ಇದರಲ್ಲಿ ನಾನು ಎಲ್ಲೂ ಸಹ ಯಾವುದೇ ಸಮಯದಲ್ಲಿ, ಯಾವುದೇ ಗಳಿಗೆಯಲ್ಲಿ, ಯಾವುದೇ ಕ್ಷಣದಲ್ಲಿ ನಾನು ಒಬ್ಬಳೇ ಅಲ್ವೇ ಅಲ್ಲ. ಹೌದು. ಮೆಡಿಟೇಷನ್ನಲ್ಲಿ ನಾವು ಪರಮಾತ್ಮನ ಜೊತೆ ಸಂಭಾಷಣೆ ಮಾಡೋದೇ ಅಲ್ಲದೆ ಈ ರಾಜಯೋಗವನ್ನು ನಾವು ಕರ್ಮಯೋಗ ಅಂತೀವಿ, ನಿರಂತರ ಯೋಗ ಅಂತೀವಿ. ಎಲ್ಲಿ ಪರಮಾತ್ಮನ ಜೊತೆ ನಮ್ಮ ಸಂಬಂಧ ನಿರಂತರ ಅಂದರೆ ಏನು, ಸದಾ ಕೂತ್ಕೊಂಡಾಗ, ನಿಂತ್ಕೊಂಡಾಗ, ಮಾತಾಡಿದಾಗ, ಯಾರ ಜೊತೆ ಓಡಾಡಿದಾಗ, ಎಲ್ಲಿ ಏನೇ ಕರ್ಮ ಮಾಡಿದಾಗ ಐ ಆಮ್ ಆಲ್ವೇಸ್ ಇನ್ ದ ಕಾನ್ಷಿಯಸ್ ಆಫ್ ಮೈ ಫಾದರ್. ಆಗ ಏನಾಗುತ್ತೆ, ನಿರಂತರವಾಗಿ ಅವನ ಜೊತೆ ಅನುಭವ ಆಗೋದ್ರಿಂದ ಈ ಒಂದು ಸಂದಿಗ್ಧ ಪರಿಸ್ಥಿತಿ ನನ್ನ ಮುಂದೆ ಬಂದಾಗಲೂ ಐ ಆಮ್ ನಾಟ್ ಅಲೋನ್ ಫೇಸಿಂಗ್. ಇದಕ್ಕೆ ಉದಾಹರಣೆ ಏನು,
ಒಂದು ಸಣ್ಣದಾದಂಥ ಇರುವಂಥ ವ್ಯಕ್ತಿ ನೋಡಲಿಕ್ಕೆ ಬಹಳ ಸಣ್ಣಗಿದ್ದಾನೆ, ತುಂಬ ವೀಕ್ ಆಗಿದ್ದಾನೆ, ಇಲ್ಲ ಹಿಂಗೆ ತಳ್ಳಿದ್ರೆ ಬಿದ್ದೋಗಂಗಿದ್ದಾನೆ ಅಂದಾಗ ಅವನು ಮುಂದೆ ದೊಡ್ಡದಾದ ಹಿಮಾಲಯದಂಥ ಪರ್ವತದಂಥ ಒಂದು ಬೆಟ್ಟ ಮುಂದೆ ನಿಂತ್ಕೊಂಡ್ಬಿಟ್ರೆ ಅವನದನ್ನು ಪಾರು ಮಾಡ್ತಾನೆ? ಇಲ್ಲ, ಮಾಡೋಕ್ಕಾಗಲ್ಲಲ್ಲ. ತಿಳ್ಕೊಳ್ಳಿ, ಆ ಸಣ್ಣಗೆ ದುರ್ಬಲವಾಗಿರುವಂಥ ವ್ಯಕ್ತಿ ದೊಡ್ಡ ಪೈಲ್ವಾನ್ ಜೊತೆಗೆ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಪೈಲ್ವಾನ್ ಮುಂದೆ ಹೋಗ್ತಾ ಇದ್ದಾನೆ, ಅವನ ಕೈ ಹಿಡ್ಕೊಂಡು ಇವನು ಜೊತೆಗೆ ಹೋಗ್ತಾ ಇದ್ದಾನೆ. ಅವಾಗ ಹಿಮಾಲಯದಂಥ ಬೆಟ್ಟ ಮುಂದೆ ಬಂದ್ಬಿಟ್ರು ಪೈಲ್ವಾನ್ ಏನು ಹೇಳ್ತಾನೆ? ನನ್ನ ಕೈ ಬಿಡಬೇಡ, ನೀನು ಅಷ್ಟೇನೆ, ನಾನು ಹಾರ್ತೀನಿ, ನಿನ್ನೂ ಏನು ಮಾಡ್ತೀನಿ? ಕರ್ಕೊಂಡು ಹೋಗ್ತೀನಿ, ಹಾರಿಸ್ಕೊಂಡು ಹೋಗ್ತೀನಿ. ಅಷ್ಟೇ ಇಲ್ಲ ಆಗೋದು. ಸೊ ವಾಟ್ ಈಸ್ ದ ಮಿರಾಕಲ್ಸ್ ಇನ್ ಮೆಡಿಟೇಷನ್ ಅಂದರೆ ಪರಮಾತ್ಮ ಸರ್ವಶಕ್ತಿವಂತನ ಕೈಯನ್ನು ಅಂದರೆ ಚಿಂತನೆಯನ್ನು ನಿರಂತರವಾಗಿ ಮಾಡ್ತಾ ಮಾಡ್ತಾ ಅವನನ್ನು ನಮ್ಮ ಜೊತೆಗಾರನಾಗಿ ಮಾಡಿದಾಗ ನಮ್ಮ ಮುಂದೆ ಅವಶ್ಯವಾಗಿ ನಮ್ಮ ಕರ್ಮದ ಫಲವಾಗಿ ಯಾವುದೋ ನೆಗೆಟಿವ್ ಸಿಚುವೇಶನ್ಸು ಸಡನ್ನಾಗಿ ನಮ್ಮನ್ನು ಅಟ್ಯಾಕ್ ಮಾಡಿದಾಗ ನಾವು ಗಾಬರಿಯಾಗೋದು ಬೇಡ, ಚಿಂತೆ ಮಾಡೋದು ಬೇಡ, ಭಯ ಪಡೋದು ಬೇಡ. ಜಸ್ಟ್ ಯು ಹೋಲ್ಡ್ ದ ಹ್ಯಾಂಡ್ಸ್ ಆಫ್ ಗಾಡ್. ಅಂದ್ರೇನು? ಅವನಿಗೆ ಸ್ಥೂಲವಾದ ಕೈ ಇಲ್ಲ, ಮನಸ್ಸಿನಿಂದ ಅವನಿಗೆ ಸ್ಮೃತಿ ಮಾಡಿ, ಅವನು ನನ್ನ ತಂದೆ ಆಗಿದ್ದಾನೆ, ಮಿತ್ರನಾಗಿದ್ದಾನೆ, ಸಖನಾಗಿದ್ದಾನೆ ಅಂತ ಆತ್ಮೀಯ ಸಂಭಾಷಣೆ ಮಾಡ್ತಾ ನಮ್ಮ ಯಾವುದೇ ಜನ್ಮದ ಕರ್ಮಗಳಿರ್ಬೋದು, ತಪ್ಪುಗಳಿರ್ಬೋದು, ಅದನ್ನು ತಂದೆಗೆ ಹೇಳಿ ನಮ್ಮನ್ನು ಕ್ಷಮೆ ಮಾಡಿ ಮತ್ತು ಅವನ ಜೊತೆ ಸಂಪರ್ಕ ಮಾಡ್ತಾ ಅವನ ಶಕ್ತಿಯನ್ನು ನಾವು ನಮ್ಮಲ್ಲಿ ತುಂಬಿಸ್ಕೊಂಡಾಗ ಕಷ್ಟಕರವಾದ ಪರಿಸ್ಥಿತಿಯಲ್ಲೂ ಸಹ ನಮಗೆ ಯುಕ್ತಿ ಉಳಿಯುತ್ತೆ. ಬಿಕಾಸ್ ದ ಡಿವೈನ್ ಇಂಟೆಲೆಕ್ಟ್ ವಿಲ್ ರಿಸೀವ್ ದ ಡಿವೈನ್ ಗೈಡೆನ್ಸ್ ಫ್ರಮ್ ಗಾಡ್. ಇದು ಬಹಳ ಮುಖ್ಯವಾದಂಥ ಅನುಭವ. ಬಹಳ ಜನಗಳಿಗೆ ಇದು ಮೆಡಿಟೇಷನಲ್ಲಿ ಅನುಭವ ಆಗುತ್ತೆ. ನನಗೆ ಏನು ಮಾಡಬೇಕು ಅಂತ ತೋಚಿಲ್ಲ, ನಾನು ಪರಮಾತ್ಮನ ಧ್ಯಾನದಲ್ಲಿ ಕೂತ್ಕೊಂಡಿದ್ದೆ, ಸಡನ್ನಾಗಿ ಪರಮಾತ್ಮ ನನಗೆ ಇದು ಮಾಡು ಅಂತ ಹೇಳಿದ್ರು, ಇಲ್ಲಿ ಹೋಗು ಅಂತ ಹೇಳಿದ್ರು, ಇಂಥ ವ್ಯಕ್ತಿ ಹತ್ರ ಹೋಗು ಅಂದರು, ಅಲ್ಲಿ ನನಗೆ ಪರಿಹಾರ ಸಿಕ್ತು. ಅಂದರೆ ದ ಡಿವೈನ್ ಇಂಟೆಲೆಕ್ಟ್ ರಿಸೀವ್ಸ್ ಗಾಡ್ಸ್ ಗೈಡೆನ್ಸ್. ಇದು ಮೆಡಿಟೇಷನಲ್ಲಿ ಆಗುವಂಥ ಮಿರಾಕಲ್. ಸೊ ಸ್ಥೂಲವಾಗಿ ಏನು ಮಿರಾಕಲ್ ಅಲ್ಲ, ಬಟ್ ಪ್ರಾಕ್ಟಿಕಲ್ ಆಗಿ ನಮ್ಮ ಬುದ್ಧಿಗೆ ಪರಮಾತ್ಮ ಗೈಡ್ ಮಾಡ್ತಾನೆ, ದಾರಿ ತೋರಿಸ್ತಾನೆ. ಎಲ್ಲಿ ಎಲ್ಲ ಕಡೆ ಕತ್ಲು ಕಳೆದಿರುತ್ತೆ, ಆದರೂ ನೀವು ನಿಶ್ಚಲವಾಗಿ ಪರಮಾತ್ಮನ ನೆನಪು ಮಾಡ್ತೀರಾ, ಅಲ್ಲಿ ಒಂದು ಜ್ಯೋತಿ ಎಲ್ಲಿ ಬೆಳಗ್ತಾ ಇದೆ, ಎಲ್ಲಿ ನಮಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನುವಂಥ ಮಾರ್ಗ ತೋರಿಸ್ತಾನೆ. ಹಾಗಾಗಿ ಮೆಡಿಟೇಷನ್ ಅಂದರೆ ಪರಮಾತ್ಮನ ಜೊತೆ ಸರ್ವ ಸಂಬಂಧದ ಅನುಭವ. ಆಗ ವ್ಯಕ್ತಿಗೆ ಯಾವುದೇ ಆತಂಕ ಆಗಲಿ, ಭಯ ಆಗಲಿ, ಅಥವಾ ನಾನು ಒಬ್ಬಳೇ ಇದ್ದೀನಿ, ನನಗೆ ಯಾರೂ ಹೆಲ್ಪ್ ಮಾಡೋರಿಲ್ಲ, ನನಗೆ ಯಾರೂ ಸಹಾಯಕರ್ತರಿಲ್ಲ ಅನ್ನುವಂಥ ಹೀನ ಭಾವನೆ ಆಗಲಿ ಅವನನ್ನು ಕಾಡುತ್ತಿಲ್ಲ. ಅವರೇ, ನಾವು ಫಿಸಿಕಲ್ ವರ್ಲ್ಡ್ ಅಲ್ಲಿರೋದ್ರಿಂದ ನಮಗೆ ತುಂಬ ಫಿಸಿಕಲ್ ಹೆಲ್ಪ್ ಬೇಕಾಗುತ್ತೆ. ಆದರೆ ಈ ನಮ್ಮ ಪರಮಾತ್ಮ ಅವರು ಇನ್ಕಾಪ್ರೇಬಲ್ ಆಗಿರ್ತಾರೆ. ನಾವು ಅವರ ಚಿಂತನೆಯನ್ನು ಮಾಡೋದ್ರಿಂದ ನಮ್ಗೆ ಹೇಗೆ ಫಿಸಿಕಲ್ ಹೆಲ್ಪ್ ಸಿಗ್ಬೋದು? ಇದು ಬಹಳ ಸಹಜವಾದಂಥ ಪ್ರಶ್ನೆ ಕೇಳಿದ್ದೀರಾ. ಏಕೆಂದರೆ ನಾವಿರೋದು ಭೌತಿಕ ಜಗತ್ತಿನಲ್ಲಿ, ಭೌತಿಕ ಪಂಚತತ್ವಗಳ ಜಗತ್ತಲ್ಲಿ. ಅಷ್ಟೇ ಅಲ್ಲ, ಹೆಚ್ಚಾಗಿ ನಾವೆಲ್ಲರೂ ಭೌತಿಕವಾದಂತಹ ಒಂದು ಸೊಲ್ಯೂಷನ್ಸ್ ಬೇಕು ಅಂತ ಕೇಳ್ತೀವಿ. ಕರೆಕ್ಟ್ ಅಲ್ಲ? ಹೌದು. ಪರಮಾತ್ಮ ಇನ್ಕಾರ್ಪೊರಿಯಲ್ಲಿದ್ದಾರೆ ನಿಜನೇ, ಆದರೆ ಅಗೋಚರವಾದ ಶಕ್ತಿ ಆದ್ರೂ ಅವನು ಸತ್ಯ. ಎರಡನೇದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಪರಮಾತ್ಮನನ್ನು ಹೀಗೆ ಅರ್ಥ ಮಾಡ್ಕೋಬೇಕು. ಅವನಿಗೆ ಕಣ್ಣಿಲ್ಲದೇ ಇದ್ರೂ ನೋಡ್ತಾನೆ, ಕಿವಿ ಇಲ್ಲದೇ ಇದ್ರೂ ಕೇಳ್ತಾನೆ, ಕಾಲಿಲ್ಲದೇ ಇದ್ರೂ ನಡೀತಾನೆ, ಕೈ ಇಲ್ಲದೇ ಇದ್ರೂ ಮಾಡ್ತಾನೆ. ಆಶ್ಚರ್ಯ ಆಗ್ಬೋದು ನಿಮಗೆ ಅಲ್ವಾ? ಯಾಕೆ ಅಂದರೆ ಬಹಳ ಸತಿ ನಾವು ನೋಡ್ತೇವೆ, ಯಾವುದಾದ್ರೂ ಸಂಕಷ್ಟಕ್ಕೆ ಸಿಲುಕಿದಾಗ ಆಕಸ್ಮಿಕವಾಗಿ ಯಾವುದೋ ವ್ಯಕ್ತಿ ಬಂದು ನಮಗೆ ಬೇಕಾದಂಥ ಸಹಾಯ ಮಾಡಿ ಹೊರಟೋಗ್ತಾರೆ. ಅವಾಗ ನಾವೇನು ಹೇಳ್ತೀವಿ? ಓ, ದೇವರೇ ಈ ರೂಪದಲ್ಲಿ ಬಂದು ನಂಗೆ ಹೆಲ್ಪ್ ಮಾಡ್ದಂಗೆ ಆಯ್ತಪ್ಪ ಈಗ ಅಂತ ಹೇಳ್ತೀವಿ. ಕರೆಕ್ಟಾ? ಇನ್ನೊಂದು ಉದಾಹರಣೆ ತಗೊಳ್ಬೇಕು ಅಂದರೆ, ಬಹಳ ಸತಿ ನೋಡಿ, ಕೆಲವ್ರಿಗೆ ಏನೋ ರೋಗ ರುಜಿನಗಳು ಬಂದಿರುತ್ತೆ, ಆದರೆ ರೈಟ್ ಡಯಾಗ್ನೋಸ್ ಮಾಡಲಿಕ್ಕೆ ರೈಟ್ ಡಾಕ್ಟರ್ ಸಿಕ್ಕಿರಲ್ಲ. ಪರಮಾತ್ಮನ ಚಿಂತನೆ ಮಾಡ್ತಾ ನಮಗೆ ಯಾವುದು ತೊಂದರೆ ಆಗಿದೆ, ಇದನ್ನು ಪರಿಹರಿಸಪ್ಪ, ಅಥವಾ ಇದಕ್ಕೆ ನಂಗೆ ಸಹಾಯ ಬೇಕು ಅಂತ ನಾವು ಚಿಂತನೆ ಮಾಡ್ತೇವೆ. ವಿ ವಿಲ್ ಮೀಟ್ ರೈಟ್ ಡಾಕ್ಟರ್ ವಿತ್ ರೈಟ್ ಡಯಾಗ್ನೋಸೇಷನ್. ಅವಾಗೇನಾಗುತ್ತೆ? ಡಾಕ್ಟ್ರನ್ನ ನೋಡಿ ನಾವೇನು ಹೇಳ್ತೀವಿ? ಓ, ಭಗವಂತನೇ ನಿಮ್ಮ ರೂಪದಲ್ಲಿ ಬಂದು ನನಗೆ ಮಾಡಿಸಿದ್ರು ಅಥವಾ ನನಗೆ ಹೇಳಿಕೊಟ್ರು ಅಂತ. ಹಾಗೆ ಪರಮಾತ್ಮ ನಮಗೆ ಸ್ಥೂಲ ರೂಪದಲ್ಲಿ ಬಂದು ಹೆಲ್ಪ್ ಮಾಡ್ತಾನೆ ಅಂತಂದರೆ
ಅವನ ಒಂದು ರೀತಿ ವಿಧಿ ಬಹಳ ಅಲೌಕಿಕ. ನಮಗೆ ಭಗವಂತ ಒಲಿದಿದ್ದಾನಂದರೆ ಭೌತಿಕ ರೂಪದಲ್ಲೂ ಎಲ್ಲವೂ ಒಲಿಯುತ್ತೆ, ಇಲ್ಲ ಅಂತಿಲ್ಲ. ಏಕೆಂದರೆ ಪರಮಾತ್ಮ ಪ್ರಕೃತಿಯ ಜಗತ್ತಿಗೂ ಒಡೆಯ, ಪ್ರಕೃತಿಯ ಜಗತ್ತಿಗೂ ಅವನು ಮಾಲೀಕನಾಗಿದ್ದಾನೆ. ಆಫ್ಟರ್ ಆಲ್ ವಾಟ್ ಗಾಡ್ ವಿಶಸ್ ಫ್ರಮ್ ಎವ್ರಿ ಚೈಲ್ಡ್. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಮಗು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತ. ಆದರೆ ನಾವೇ ಮಾಡಿರುವಂಥ ಕರ್ಮದ ಕಾರಣ ನಾವು ಆ ಕರ್ಮದ ಫಲವನ್ನು ನೆಗೆಟಿವ್ ಆಗಿ ಅನುಭವ ಮಾಡಬೇಕಾದಾಗ, ಆ ಅನುಭವ ಮಾಡಬೇಕಾದಾಗ ನಮಗೆ ದುಃಖ, ಶೋಕ ಅನುಭವ ಆಗುತ್ತೆ. ಅಂಥ ಸಮಯದಲ್ಲೂ ಪರಮಾತ್ಮನ ಇಚ್ಛೆ ಏನು, ನೆಗೆಟಿವಿಟಿ ಕರ್ಮದಿಂದ ಈ ಫಲ ಸಿಕ್ಕಿದೆ ಅನ್ನೋದು ರಿಯಲೈಸ್ ಮಾಡಬೇಕು ಅಂತ, ನಾಟ್ ಟು ಗಿವ್ ಎ ಪನಿಷ್ಮೆಂಟ್. ಓಕೆನಾ? ಸೊ ಮೆಡಿಟೇಷನಿಂದ ನಮಗೇನಾಗುತ್ತೆ, ಒಂದು ನಮ್ಮ ಆತ್ಮವಿಶ್ವಾಸದ ಜೊತೆಗೆ ಪರಮಾತ್ಮನ ಜೊತೆ ಅನುಭವ ಆಗುತ್ತೆ. ಆ ಪರಮಾತ್ಮನ ಜೊತೆ ಅನುಭವ ಆಗೋದ್ರಿಂದ ಪ್ರಕೃತಿ ದತ್ತವಾಗಿರುವಂಥ ಯಾವುದೇ ವಸ್ತು ಅವಶ್ಯಕವಾಗಿರುವಂಥದ್ದು ಎಷ್ಟು ಬೇಕೋ ಅಷ್ಟು ಅವಶ್ಯವಾಗಿ ಪ್ರಾಪ್ತವಾಗುತ್ತೆ. ಪ್ರಲೋಭನೆಗೆ ಒಳಗಾದ್ವಿ, ಗ್ರೀಡ್ ಆ್ಯಂಡ್ ಅಟ್ಯಾಚ್ಮೆಂಟ್ಗೆ ಒಳಗಾದ್ವಿ, ಆಗ ನಮಗೆ ಬಹುಶಃ ಲಭ್ಯವಾಗದೇ ಇರ್ಬೋದು. ಬಟ್ ಪರಮಾತ್ಮ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತಿಳಿಸುವಂತೆ, ನನ್ನ ಸತ್ಯ ಮಕ್ಕಳು ಎಲ್ಲೇ ಇರಲಿ, ಅವರಿಗೆ ಯಾವ ಸಮಯದಲ್ಲಿ ಯಾವುದೇ ಆಪತ್ತು ಬಂದ್ರೂ ನಾನು ಖಂಡಿತ ಅವರಿಗೆ ಸಹಾಯ ಮಾಡ್ತೇನೆ ಅಂತ ಹೇಳಿ. ಅದಕ್ಕೆ ಇನ್ನೊಂದು ಶಬ್ದದಲ್ಲಿ ಹೇಳ್ತಾರೆ, ಖುದಾ ದೋಸ್ತ್. ಗಾಡ್ ಈಸ್ ಅವರ್ ಗುಡ್ ಫ್ರೆಂಡ್ ಅಂತೀವಿ. ಫ್ರೆಂಡ್ ಅಂತ ಯಾರಿಗೆ ಹೇಳ್ತೀವಿ? ಯಾರು ನಮಗೆ ತುಂಬ ಕ್ಲೋಸ್ ಆಗಿರ್ತಾರೆ. ಮತ್ತು ಹಿ ಹೂ ಈಸ್ ಇನ್ ನೀಡ್ ಹೆಲ್ಪ್ಸ್, ಹಿ ಈಸ್ ದ ಟ್ರೂ ಫ್ರೆಂಡ್. ಕರೆಕ್ಟ್ ಅಲ್ಲ? ಹೌದು. ನಮಗೆ ಆಪತ್ತು ಬಂದಾಗ, ನಮಗೆ ಅವಶ್ಯಕತೆ ಇದ್ದಾಗ ಯಾರು ನಮಗೆ ಜೊತೆ ಕೊಡ್ತಾರೋ ಅವರಷ್ಟೇ ಸತ್ಯವಾದ ಫ್ರೆಂಡ್. ಸೊ ಇವತ್ತು ಭೌತಿಕ ಜಗತ್ತಲ್ಲಿ ಮನುಷ್ಯರಾಗಲಿ ಮಿತ್ರ ಸಂಬಂಧಿಗಳಾಗಲಿ ಅವಶ್ಯಕತೆ ಇದ್ದಾಗ, ಆಪತ್ತಿದ್ದಾಗ ಸತ್ಯವಾಗಿ ನಮಗೆ ಜೊತೆ ಕೊಡ್ತಾರೆ ಅಂತ ವಿಶ್ವಾಸ ಯಾರಿಗೂ ಇಲ್ಲ. ಇವತ್ತು ತಂದೆ ತಾಯಿ ಮಕ್ಕಳಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ಜೀವನ ಎಲ್ಲ ಜೊತೆಲಿ ಇರ್ತಾರೆ. ಆಪತ್ತು ಬಂದಾಗ ಎಲ್ಲೋ ಇರ್ತಾರೆ. ಹೌದು. ಆ ಸಮಯದಲ್ಲಿ ಯಾರನ್ನ ಕೂಗ್ತೀರಾ? ದೇವರನ್ನು. ಓ ಗಾಡ್ ಪ್ಲೀಸ್ ಹೆಲ್ಪ್ ಮೀ ಅಂತೀರಾ. ಆ ಪರಮಾತ್ಮನನ್ನ ಸದಾ ಜೊತೆ ಮಾಡ್ಕೊಂಡ್ಬಿಟ್ಟಾಗ ನಮ್ಮ ಮುಂದೆ ಒಂದು ಆಪತ್ತೇ ಬರೋದಿಲ್ಲ. ಒಂದು ವೇಳೆ ಬಂದರೂ ಸಹ ಅದನ್ನು ಸಹಜವಾಗಿ ಪಾರು ಮಾಡುವಂಥ ಶಕ್ತಿ, ಅದಕ್ಕೆ ಬೇಕಾಗುವಂಥ ಅವಶ್ಯಕವಾದಂಥ ಭೌತಿಕ ವಸ್ತುಗಳೇ ಇರ್ಬೋದು ಅಥವಾ ವ್ಯಕ್ತಿಯ ಒಂದು ಸಹಯೋಗ ಇರ್ಬೋದು, ಅವನು ಖಂಡಿತವಾಗಿ ನಮಗೆ ಕೊಡ್ತಾನೆ. ಬಟ್ ಪರಮಾತ್ಮನ ಒಂದು ಒಲವು ಯಾರಿಗೆ ಲಭ್ಯವಾಗುತ್ತೆ ಅಂದರೆ, ಯಾರಲ್ಲಿ ಸತ್ಯತೆ ಇದೆ ಅವನಿಗೆ ಪರಮಾತ್ಮನ ಒಲವು, ಸಹಯೋಗ ಖಂಡಿತ ಸಿಗುತ್ತೆ. ಅದಕ್ಕೆ ಹಿಂದಿನ ಹೇಳ್ತಾರೆ, ಸಚ್ಚೆ ದಿಲ್ ಪರ್ ಸಾಹೇಬ್ ರಾಸಿ. ನಿಮ್ಮ ಹೃದಯ ಸತ್ಯವಾಗಿದ್ದಾಗ, ಸಾಹೇಬ್ ಅಂದರೆ ಏನು? ಮಾಲೀಕ, ದ ಒನ್ ಹೂ ಈಸ್ ದ ಓನರ್ ಆಫ್ ದ ವರ್ಲ್ಡ್, ಹಿ ವಿಲ್ ಬಿ ಪ್ಲೀಸ್ಡ್. ಸೊ ಜಗತ್ತಿನ ಒಡೆಯ ನಿಮ್ಮ ಮೇಲೆ ಖುಷಿಯಾಗ್ಬಿಟ್ಟಾಗ ಜಗತ್ತಿನಲ್ಲಿರುವಂಥ ವಸ್ತು ಆಗಲಿ ಇನ್ನೊಂದಾಗಲಿ ಯಾತಕ್ಕೆ ಸಿಗೋದಿಲ್ಲ? ಹೌದು. ಅವಶ್ಯಕ ಇರೋದು ಖಂಡಿತ ನಮಗೆ ಸಿಗುತ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ಈ ನಿರಾಶ್ರಯ ಅವಸ್ಥೆಯಿಂದ ನಾವು ಹೇಗೆ ಹೊರಬರಬಹುದು ಅಂತ. ನಮಗೆ ಎಷ್ಟೇ ನಿರಾಶ್ರಯ ಆದರೂ ಪರವಾಗಿಲ್ಲ, ನಮ್ಮ ಎಲ್ಲ ಕಷ್ಟಗಳನ್ನು ದೇವರಿಗೆ ಆ ಪರಮಾತ್ಮನಲ್ಲಿ ಸಮರ್ಪಿಸಿದರೆ ನಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ. ಆ ಬೆಟ್ಟದಂಥ ಕಷ್ಟ ನಮ್ಮ ಮುಂದಿದ್ದರೂ ನಾವು ಅದನ್ನು ಪಾರು ಮಾಡಬಹುದು. ಇಂಥ ಒಂದು ಪರಿಸ್ಥಿತಿ ಬಂದಾಗ ನಮ್ಮನ್ನು ನಾವು ದೂಷಿಸದೆ, ಆ ಪರಮಾತ್ಮನನ್ನು ಕೂಡ ದೂಷಿಸದೆ, ಆ ಪರಮಾತ್ಮನಲ್ಲಿ ವಿಶ್ವಾಸವಿಟ್ಟು ನಮ್ಮಲ್ಲಿಯೂ ಸಹ ವಿಶ್ವಾಸವಿಟ್ಟರೆ ನಾವು ಎಷ್ಟೇ ದೊಡ್ಡ ಕಷ್ಟ ಬಂದರೂ ಅದನ್ನು ಪಾರು ಮಾಡಬಹುದು. ಇಂಥ ಒಂದು ಸುಂದರ ಮಾಹಿತಿಯನ್ನು ತಿಳಿಸಿಕೊಟ್ಟ ರೂಪಕ್ಕ ಅವರಿಗೆ ಧನ್ಯವಾದಗಳು. ಅಕ್ಕವರೇ ಧನ್ಯವಾದ. ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಧನ್ಯವಾದಗಳು.